ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಪತ್ರಿಕಾ ಭವನ ನಿರ್ವಹಣಾ ಸಮಿತಿಯಲ್ಲಿ ದುಂದು ವೆಚ್ಚ ಹಾಗೂ ವ್ಯವಹಾರ ಆರೋಪ. ಅಂಗನವಾಡಿ ಕೇಂದ್ರಗಳಲ್ಲಿಯೇ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಪ್ರಾರಂಭಿಸುವಂತೆ ಒತ್ತಾಯಿಸಿ ಸತತ 4 ದಿನಕ್ಕೆ ಕಾಲಿಟ್ಟ ಅಂಗನವಾಡಿ ಕಾರ್ಯಕರ್ತರ ಹೋರಾಟ. ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ಟು ಜೀವ ಉಳಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ. ಜನವಡ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ರಕ್ಷಣಾ ಸಮಿತಿ ರಚನೆ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲಾ ಪತ್ರಿಕಾ ಭವನ ನಿರ್ವಹಣಾ ಸಮಿತಿಯಲ್ಲಿ ದುಂದು ವೆಚ್ಚ ಹಾಗೂ ಅವ್ಯವಹಾರ ಕಂಡು ಬರ್ತಾ ಇದ್ದು, ಈಗಿರುವ ಹಾಲಿ ನಿರ್ವಹಣಾ ಸಮಿತಿ ತಕ್ಷಣ ರದ್ದುಪಡಿಸಬೇಕು ಎಂದು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಕರಂಜಿ ಗಾದ್ಗಿ ಅವರ ನೇತೃತ್ವದಲ್ಲಿ ಮಾನ್ಯ ಆಯುಕ್ತರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೆಂಗಳೂರು ಹಾಗೂ ಮಾನ್ಯ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ಇವರಿಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೀದರ್ ಮೂಲಕ ಮನವಿ ಸಲ್ಲಿಸಿದರು. ನಿತ್ಯ ಪತ್ರಿಕೆಗೋಷ್ಠಿಯಿಂದ ಬರುವ ಹಣ ನಗದು ರೂಪದಲ್ಲಿ ಇಡಲಾಗುತ್ತದೆ. ಇದು ಅಕ್ರಮಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬುದನ್ನು ಗಮನಕ್ಕೆ ತರಲು ಬಯಸುವುದಾಗಿ ತಿಳಿಸಿದರು. ಸಮಾಜಕ್ಕೆ ಕಾರ್ಯದರ್ಶಕ ನಡೆಯ ಪಾಠ ಹೇಳುವ ನಿರ್ವಹಣಾ ಸಮಿತಿಯ ಸದಸ್ಯ ಪತ್ರಕರ್ತರು ಏಕಪಕ್ಷೀಯವಾಗಿ ಪತ್ರಿಕಾ ಭವನದ ಹಣ ಖರ್ಚು ಮಾಡುತ್ತಿದ್ದಾರೆ. ಇಲ್ಲಿಯವರೆಗೆ ಅಂದಾಜು 15 ಲಕ್ಷಕ್ಕೂ ಅಧಿಕ ಹಣ ಖರ್ಚು ಮಾಡಲಾಗಿದೆ. ಈ ವ್ಯವಹಾರದಿಂದ ಇತರ ಪತ್ರಕರ್ತರನ್ನು ದೂರ ಇಡಲಾಗಿದೆ. ಈಗಾಗಲೇ ರಾಮಚಂದ್ರ ಕೂಡ ದಂಪತಿಗಳಿಗೆ ಪತ್ರಿಕಾ ಭವನ ಕಚೇರಿಯ ಸ್ವಚ್ಛತೆಗಾಗಿ ತಿಂಗಳಿಗೆ 12,000 ರೂಪಾಯಿ ನಿಗದಿ ಮಾಡಲಾಗಿದೆ. ಆದರೆ ನಿಗಾರಾಣಿ ಹೆಸರಿನಲ್ಲಿ ಶಿವಕುಮಾರ್ ಸ್ವಾಮೀಜಿ ನೇಮಕ ಮಾಡಿ ಒಮ್ಮಿಂದೊಮ್ಮೆಲೆ 10,000 ರೂಪಾಯಿ ಮಾಸಿಕ ಸಂಬಳ ನಿಗದಿ ಮಾಡಲಾಗಿದೆ. ರಾಮಚಂದ್ರರ ಕೊಂಡವರಿಗೆ ಹೆಚ್ಚುವರಿ ಜವಾಬ್ದಾರಿ ನೀಡಿದರೆ ಆಯಿತು. ತಿಂಗಳಿಗೆ ಇಷ್ಟೊಂದು ಭಾರಿ ಮೊತ್ತದ ಹೆಚ್ಚಿನ ಹಣ ಸರಿದೂಗಿಸಲು ಸಾಧ್ಯವೇ? ಪತ್ರಿಕಾ ಭವನಕ್ಕೆ ಬರುವ ಆದಾಯಕ್ಕಿಂತ ಹೆಚ್ಚಿನ ಹಣ ಖರ್ಚು ಮಾಡಲು ನಿರ್ವಹಣಾ ಸಮಿತಿ ಸದಸ್ಯರು ಮುಂದಾಗಿರುವುದು ವಿಚಿತ್ರವಾಗಿದೆ. ತಮ್ಮ ಅಧ್ಯಕ್ಷತೆಯ ಸಮಿತಿಯಲ್ಲಿ ವ್ಯವಹಾರದೊಂದು ವೆಚ್ಚ ನಡೆಯುತ್ತಿರುವುದು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಸರಿಯಾದ ಬೆಳವಣಿಗೆ ಇಲ್ಲ. ಹಾಗಾಗಿ ಕೂಡಲೇ ನಮ್ಮಗಳ ಬೇಡಿಕೆನೇ ಈಡೇರಿಸುವಂತೆ ಆಗ್ರಹ ಮಾಡಿದರು. ಇಲ್ಲದಿದ್ದರೆ ಕಾನೂನಾತ್ಮಕ ಹೋರಾಟ ಅನಿವಾರ್ಯವಾಗಿದೆ ಎಂದು ಈ ಮೂಲಕ ಎಚ್ಚರಿಕೆ ಕೂಡ ನೀಡಿದರು. ನೂತನ ನಿರ್ವಹಣಾ ಸಮಿತಿ ರಚಿಸಲು ಪತ್ರಕರ್ತರ ಸಭೆ ಕರೆಯಬೇಕಾಗಿ ಹಾಲಿ ನಿರ್ವಹಣಾ ಸಮಿತಿ ಅವಧಿಯಲ್ಲಿ ನಡೆದ ಎಲ್ಲಾ ಖರೀದಿ ವ್ಯವಹಾರಗಳ ಸಮಗ್ರ ತನಿಖೆ ನಡೆಸಬೇಕು ಹಾಗೂ ಪತ್ರಕರ್ತರ ಸಭೆ ಕರೆದು ಲೆಕ್ಕಪತ್ರ ಬಹಿರಂಗ ನಡೆಸಬೇಕು ಎಂಬುದಾಗಿ ಶಿವಕುಮಾರ್ ಸ್ವಾಮಿ ನೇಮಕ ಅನಗತ್ಯವಾಗಿದ್ದು, ತಕ್ಷಣ ಅವರನ್ನು ರದ್ದುಪಡಿಸಬೇಕಾಗಿ ಹಾಗೂ ಜಿಲ್ಲಾ ವಾರ್ತಾ ಇಲಾಖೆ ಅಧೀನದಲ್ಲೇ ಪತ್ರಿಕಾ ಭವನದ ನಿರ್ವಹಣೆ ನಡೆಸಬೇಕು ಎಂದು ಮನವಿ ಪತ್ರದಲ್ಲಿ ತಿಳಿಸಿದರು. ಅಶೋಕ್ ಕುಮಾರ್ ಕರಂಜಿ ಗಾದ್ಗಿ, ಶ್ರೀಕಾಂತ್ ಬಿರದರ್, ಪೃಥ್ವಿರಾಜ್ ಮಾರುತಿ, ಸೋಮನಾಥ್ ಬಿರದರ್, ಸೈಯದ್ ಅದುಲ್ಲಾ, ಹುಸೇನ್, ಸಚಿನ್ ಕುಮಾರ್, ಪ್ರದೀಪ್ ಬಿರದರ್, ಅನಿಲ್ ಕಂಠಣೆ ಸೇರಿದಂತೆ ಇನ್ನಿತರರು ಇದ್ದರು. ಇಸಿಸಿಇ ಕಾರ್ಯಕ್ರಮದಡಿ ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ನಡೆಸಲಾಗುತ್ತಿರುವ ಪ್ರವೇಶಾತಿ ಪತ್ರಿಕೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅಂಗನವಾಡಿ ಕೇಂದ್ರಗಳಲ್ಲಿಯೇ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಪ್ರಾರಂಭಿಸುವಂತೆ ಒತ್ತಾಯಿಸಿ ಕರ್ನಾಟಕದ ರಾಜ್ಯ ಅಂಗನವಾಡಿ ನೌಕರರ ಸಂಘ ಬೀದರ್ ವತಿಯಿಂದ ನಗರದ ಸಚಿವ ರಹೀಂ ಖಾನ್ ಅವರ ಫಾರ್ಮ್ ಹೌಸ್ ಮುಂದುಗಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಬೀದರ್ ತಾಲೂಕಾ ಅಧ್ಯಕ್ಷೆ ಶಕುಂತಲಾ ಸೋನಿ ಅವರು ಕದಂಬ ಸುದ್ದಿವಾಹಿನಿ ಪ್ರತಿನಿಧಿಯೊಟ್ಟಿಗೆ ಮಾತನಾಡುತ್ತಾ, ಸತತವಾಗಿ 4 ದಿವಸಗಳಿಂದ ನಾವು ಹೋರಾಟ ಮಾಡುತ್ತಿದ್ದೇವೆ. ಇದೇ ತಿಂಗಳಿನ 3ನೇ ತಾರೀಕಿನಂದು ಗುಲ್ಬರ್ಗಾ ಡಿಡಿ ಆಫೀಸ್ ಮುಂದೆ ಇಡೀ ಕರ್ನಾಟಕ ರಾಜ್ಯದ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರು ಒಟ್ಟು 2006 ಜನರು ಸೇರಿ ಇದೇ ವಿಷಯಕ್ಕೆ ನಾವು ಪ್ರತಿಭಟನೆ ಮಾಡಿದ್ದೆವು. ಆದರೆ ನಾಳೆ ಚುನಾವಣೆ ಫಲಿತಾಂಶವಿದೆ. ದಯವಿಟ್ಟು ಹೋರಾಟ ವಾಪಸ್ ತಕೊಳ್ಳಿ. ಸರ್ಕಾರದ ಆದೇಶವನ್ನು ನಾವು ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ ಎಂದು ಸಂಬಂಧಪಟ್ಟ ಅಧಿಕಾರಿಗಳು ಲಿಖಿತ ರೂಪದಲ್ಲಿ ನಮಗೆ ಆದೇಶ ಕೊಟ್ಟರು. ಈ ಸಂಬಂಧ 3ನೇ ತಾರೀಕು ನಾವು ರಾತ್ರಿ 11 ಗಂಟೆಗೆ ಪ್ರತಿಭಟನೆ ಹೋರಾಟ ಹಿಂದಕ್ಕೆ ತೆಗೆದುಕೊಂಡೆವು. ಆದರೆ ಮತ್ತೆ 11ನೇ ತಾರೀಕಿನಂದು ಸರ್ಕಾರ ಈ ಸಂಬಂಧ ಆದೇಶ ಹೊರಡಿಸಿದೆ. ಇದಕ್ಕೆ ಇಡೀ ರಾಜ್ಯದಂತ ಆಯಾ ಕ್ಷೇತ್ರದ ಅನೇಕ ಸಚಿವರು, ಶಾಸಕರ ಮನೆ ಮುಂದೆ ಆಯಾ ಕ್ಷೇತ್ರದ ಅಂಗನವಾಡಿ ಕಾರ್ಯಕರ್ತರು ಹೋರಾಟ ಮಾಡುತ್ತಿದ್ದೇವೆ. ಒಂದು ವೇಳೆ ಈ ಆದೇಶವನ್ನು ಸರ್ಕಾರ ಹಿಂಪಡೆಯದೆ ಹೋದರೆ ಇನ್ನು ಎಷ್ಟು ದಿವಸ ಹೋಗಲಿ ನಾವು ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಹೇಳಿದರು.
ಈ ಸಂದರ್ಭದಲ್ಲಿ ಅನೇಕ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ಬೀದರ್ ತಾಲೂಕಾ ಅಧ್ಯಕ್ಷರು ಶಕುಂತಲಾ ಸೋನಿ ಮಾತಾಡ್ತಿರೋದು. ಇವತ್ತಿನ ದಿವಸ 4ನೇ ದಿನ ಹೋರಾಟ ಅದ ರೀ. ನಮ್ಮದು 4ನೇ ದಿವಸ ಆಯಿತು ಹೋರಾಟ ನಡೆದದ. ನಾವು DD ಆಫೀಸ್ ಮುಂದೆ ಒಂದು 2600 ಜನ ಸೇರಿ ಇದೇ LKG UKG ವಾಪಸ್ ಆಗಬೇಕು. ಅದು ಗುಲ್ಬರ್ಗ ಆಯುಕ್ತರು ಏನು ಕಲ್ಯಾಣ ಕರ್ನಾಟಕದಾಗ 7 ಜಿಲ್ಲೆಯಲ್ಲಿ ತೆಕ್ಕೊಂಡಾರ, ಅದು ವಾಪಸ್ ಆಗಬೇಕಂಥೇಳಿ ಮೊದಲು ನಾವು 3ನೇ ತಾರೀಕಿಗೆ ಗುಲ್ಬರ್ಗದಲ್ಲಿ ಮಾಡಿದೆವು. ಅವ್ರು ಏನು ಮಾಡಿದ್ರು, ನಾಳೆಗೆ ಎಲೆಕ್ಷನ್ ಎಣಿಕೆ ಅದ ಅಂಥೇಳಿ ನಮ್ಗೆ ಕರೆದು ನಾವು ವಾಪಸ್ ತಗೋತೇವಮ್ಮ ಅಂಥೇಳಿ ಲಿಖಿತ ರೂಪದಾಗ ನಮಗೆ ಆದೇಶ ಕೊಟ್ಟರು ರೀ. ಲಿಖಿತ ರೂಪದಾಗ ಆದೇಶ ಕೊಟ್ರ ಇಡೀ ನಾವು ಕರ್ನಾಟಕದವ್ರು ಎಲ್ಲರೂ ಅಲ್ಲೇ ಸೇರಿದೆವು. ನಮ್ಮ ರಾಜ್ಯಾಧ್ಯಕ್ಷರಾದ ವರಲಕ್ಷ್ಮಿ ಅವರು ಲೆಟ್ರ್ ಕೊಟ್ರ. ರಾತ್ರಿ 11 ಗಂಟೆಗೆ ನಾವು ಕೈ ಬಿಟ್ಟೇವ್ರಿ. ಕೈ ಬಿಟ್ಟಿನ ತಕ್ಷಣ ಅವ್ರು ಏನು ಮಾಡಿದ್ರು, ದಿಢೀರಂತ 11ನೇ ತಾರೀಕಿಗೆ ಮತ್ತು ರಾತ್ರಿ 11 ಗಂಟೆಗೆ ಅದು ಆದೇಶ ಹೊರಡಿಸ್ಯಾರ. ಅದರೊಳಗೆ LKG UKG ಅಂದ್ರೆ 4-5 ವರ್ಷದ ಮಕ್ಕಳು ತಗೋಬೇಕು. 4ನೇ ವರ್ಷದ LKG, 5ನೇ ವರ್ಷದ ಮಕ್ಕಳು UKG. ಸರ್ಕಾರಿ ಶಾಲೆಗೆ ತಗೊಂಡ್ರೆ ನಾವೇನು ಕೇಳತ್ತಿದ್ದೆವು, ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಬಿ ಸರ್ಕಾರದ್ದು, ಆದರೆ ಶಿಕ್ಷಣ ಇಲಾಖೆ ಕೂಡ ಸರ್ಕಾರದ್ದು. ಆದ್ರೆ ಆ ಮಕ್ಕಳಿಗೆ ಒಂಥರ ನೋಡ್ತೀರಿ, ನಮ್ಮ ಮಕ್ಕಳಿಗೆ ಒಂಥರ ನೋಡ್ತೀರಿ, ಇದು ಯಾರು ನ್ಯಾಯ ಅಂಥೇಳಿ ನಾವು ಪ್ರಶ್ನೆ ಮಾಡ್ತಿದ್ದೆವು. ಯಾಕಂದ್ರೆ 3ರಿಂದ 6 ವರ್ಷದ ಮಕ್ಕಳು ಇರೋವು ಅಂಗನವಾಡಿ ಕೇಂದ್ರದಲ್ಲಿ. ಈಗ 49 ವರ್ಷದಿಂದ ಮಕ್ಕಳಿಗೆ ಆಟದ ಜೊತೆ ಪಾಠ ಮಾಡ್ಕೊತಾ ನಾವು ಬಂದಿದ್ದೆವು. ಅವ್ರಿಗೆ ಹಾಡು ಹೇಳಿ, ಕತೆ ಹೇಳಿ, ABCD ಏನೇ ಮಾಡಿ ನಾವು ಮಾಡಿದೆವು. ಅವ್ರು ದಿಢೀರಂತೀಗ ಆದೇಶ ಅವ್ರು ತಗೊಂಡ್ರ ನಮ್ಮ ಅಂಗನವಾಡಿ ಕೇಂದ್ರ ಅವ್ರು ತಗೊಂಡ್ಮೇಲೆ ಸಾಲಿಗೆ ಅಂಗನವಾಡಿ ಬರೋದೇ ಬಡವ್ರ ಮಕ್ಕಳು, ಯಾರು ಸಾವುಕಾರ ಮಕ್ಕಳು ಬರಲ್ಲ. ರೊಕ್ಕ ಇದ್ದವರು 10,000 ಡೊನೇಷನ್ ಕೊಟ್ಟು ಬೇರೆ ಬೇರೆ ಶಾಲೆಗಳಿಗೆ ತೆಗ್ದಾರ. ಗಲ್ಲಿಗೊಂದು ಶಾಲೆ ಆಗ್ಯಾವ. ಅಂಥದ್ರಲ್ಲಿ ಬಡವ್ರ ಮಕ್ಕಳು ಯಾರ ಅವರು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬರ್ತಾರೆ. ಅಂಥ ಮಕ್ಕಳಿಗೆ ಸರ್ಕಾರಿ ಶಾಲೆಗ ಯೂನಿಫಾರ್ಮ್ ಕೊಟ್ಟು ಬ್ಯಾಗು ಬೂಟು ಕೊಟ್ಟು ತಗೊಂಡ್ರ ಎಲ್ಲ ತಾಯಿಂದಾರು ನನ್ನ ಮಗು ಇಂಗ್ಲೀಷ್ ಕಲಿ ಅಂತ ಅವ್ರದ್ದು ಭೀ ಅನಿಸಿಕೆ ಇರ್ತದೆ. ಎಲ್ಲ ಮಕ್ಕಳಿಗೆ ಅಲ್ಲಿ ಕಳೆದ್ರ ನಮ್ಮ ಅಂಗನವಾಡಿ ಕೇಂದ್ರದಾಗ 10-20 ಮಕ್ಕಳು ಬರೋದು ಹೋಗಿ ಈಗ 4-5 ಮಕ್ಕಳು ಬಂದ್ರೆ ನಮ್ಮ ಅಂಗನವಾಡಿ ಕೇಂದ್ರ ಎಲ್ಲ ಬಂದಾಗ ಪರಿಸ್ಥಿತಿ ಬಂದದ ಅಂಥೇಳಿ ನಾವು ಹೋರಾಟಕ್ಕೆ ಇಳಿದಿದ್ದೆವು. ಈ ಶಿಕ್ಷಣ ಇಲಾಖೆ ನಮ್ಮ ಅಂಗನವಾಡಿ ಕೇಂದ್ರದವರಿಗೆಲ್ಲ ಏನು ಬೀದಿಗೆ ಇಳಿಸೋದಲ್ಲ, ಅವ್ರಿಗೆ ಧಿಕ್ಕಾರ ಘೋಷಣೆ ಕೂಗ್ಲತ್ತಿದ್ದೆವು ನಾವು. ಯಾಕಂದ್ರೆ ಈ ನಮ್ಮ ಸಿದ್ದರಾಮಯ್ಯ ಏನು ಮುಖ್ಯಮಂತ್ರಿ ಹರಲ್ಲ, ಅವರು ನಮ್ಮ ಬಗ್ಗೆ ಚರ್ಚೆ ಮಾಡಿ LKG UKG ಅಂಗನವಾಡಿ ಕೂಡ ಅಂತ ನಾವು ಕೇಳತ್ತಿದ್ದೆವು. ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಇಡೀ ರಾಜ್ಯ ತುಂಬ ನಮ್ಮ ಹೋರಾಟ ನಡೆದದ್ರಿ. 19 ತಾರೀಕಿನಿಂದ ಮುಂದುವರೆದ. ನಾವು 17-18 ಬರೀ ಕಾರ್ಯಕರ್ತರು ಕುಂತು ಸಹಾಯಕಿ ಅಂಗನವಾಡಿ ಕೇಂದ್ರ ನಡೆಸ್ಯಾಳ. 19ನೇ ತಾರೀಕಿನಿಂದ ಅದು ತೀವ್ರವಾಗಿ ಹೋರಾಟ ಸ್ಟಾರ್ಟ್ ಆಗ್ಯದ. ಎಲ್ಲ ಶಾಲೆ ಬಂದ್ ಮಾಡಿ ಟೀಚರ್ ಆ್ಯಂಡ್ ಹೆಲ್ಪರ್ ಕೂತಿದ್ದೆವು. ಮತ್ತು ಖಂಡ್ರೆ ಸಾಬೂರ್ ಮನೆ ಮುಂದೆ ಬಾಲ್ಕಿ ತಾಲೂಕಾ, ಬಸವ ಕಲ್ಯಾಣ ತಾಲೂಕಾ, ಅವರ ತಾಲೂಕಾ ಮಾಡತ್ತದ. ಬೀದರ್ನಲ್ಲಿ ಹುಮ್ನಾಬಾದ್ ಬೀದರ್ ಮಾಡತ್ತದ. ಅದರ ಕಡೆದು ಇಡೀ ರಾಜ್ಯ ತುಂಬ ನಮ್ಮ ಹೋರಾಟ ನಡೆದ. ಅಲ್ಲಿ ಫ್ರೀಡಮ್ ಪಾರ್ಕಿನಾಗ ನಿನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ನಮ್ಮ ಸಚಿವೆ ಅವ್ರು ಬಂದಿದ್ದರು. ಅವ್ರು ನಾಳೆ ನಮ್ಮ ಮೀಟಿಂಗ್ ಅದ. ಅದು ಏನಾಯ್ತದ ನಮ್ಮ ಮುಖ್ಯಮಂತ್ರಿ ಅವ್ರ ಜೊತೆ ಮಾತಾಡ್ತೀನಿ, ಶಿಕ್ಷಣ ಇಲಾಖೆ ಸಚಿವರ ಜೊತೆ ಮಾತಾಡ್ತೀನಿ. ಅದು ಆದೇಶ ತೆಗಿಬೇಕಾದ್ರೆ ನಮ್ಮ ಮಹಿಳಾ ಮಕ್ಕಳ ಇಲಾಖೆ ಸಚಿವರು ಕೂಡಬೇಕು, ಶಿಕ್ಷಣ ಇಲಾಖೆದವ್ರು ಕೂಡಬೇಕು, ನಮ್ಮ ಹೆಡ್ ಆಫೀಸ್ದವ್ರು ಕೂಡಬೇಕು, ಮಕ್ಕಳ ತಜ್ಞರು ಕೂಡಬೇಕು. ಅದಕ್ಕೆಲ್ಲ ಒಂದು ಸಮಿತಿ ಅದ. ಅದು ಎಲ್ಲ ಸಮಿತಿ ತೀರ್ಮಾನ ಮಾಡಿ ಮಗು ಶಾಲೆಗೆ ಹೋಗ್ಲಿಕ್ಕೆ ಅದ ಇಲ್ಲ ಅಂಥೇಳಿ ತೀರ್ಮಾನ ಮಾಡೋದು. ವರದಿ ಕೊಟ್ಟಿನ ಮೇಲೆ ಆದೇಶ ಹೊರಡಿಸ್ಬೇಕಂತ ಅವರು ದಿಢೀರ್ ಅಂಥೇಳಿ ಆದೇಶ ಹೊರಡಿಸ್ಯಾರ. ಅದರ ಕಡೆದು ನಮ್ಮ ಸಚಿವೆ ಅವರು ಮಾತಾಡ್ತೀನಿ, ನಮಗೂ ಕೂಡ ಅದು ಗೊತ್ತಿಲ್ಲ ಅಂದಾರ. ಅದು ಇವತ್ತು ಏನಾಯ್ತದ ಅಂತ ಹೇಳ್ಯಾರ. ಅವರು ಆದೇಶ ವಾಪಸ್ ತಗೊಂಬೋವರೆಗೂ ನಮ್ಮ ಹೋರಾಟ ಕೈ ಬಿಡೋದು. ನಮ್ಮದು ಇನ್ನೊಂದು ಸ್ವರೂಪ ನೋಡ್ತಾರ. ನಾವು ಅಂಗನವಾಡಿ ವರ್ಕರ್ ಅಂದ್ರೆ ಅವ್ರಿಗೆ ಏನು ಕಾಳತ್ತಿದ್ದೇವನೋ ಅದು ಕಲ್ಯಾಣ ಕರ್ನಾಟಕದಾಗ ತೆಗ್ದಾರ. ಅದ್ರ ಕಡೆದು ನಾವಲ್ಲತ್ತಿದ್ದೆವು 6 ವರ್ಷದ ಒಳಗಿನ ಮಕ್ಕಳು, ನಮ್ಮ ಮಕ್ಕಳು. ನಾವು ಹೋರಾಟ ಮಾಡೋದು ನ್ಯಾಯಯುತವಾಗ್ಯದ. ನಮಗೆ
ನೀವು ಆದೇಶ LKG UKG ಅಂತ ಅಂಗನವಾಡಿ ಕೂಡ್ರಿ, ನಾವು ಅಂಗನವಾಡಿ ವರ್ಕರ್ ಏನು ಕಮ್ಮಿ ಇಲ್ಲ, ನಾವೆಲ್ಲ ಡಿಗ್ರಿ ಮಾಡಿದವ್ರು ಇದ್ದೇವೆ, ಟ್ರೈನಿಂಗ್ ಮಾಡಿದವ್ರು ಇದ್ದೇವೆ, ನಮಗೇನು ಓದ್ಲಾಕ ಬರಲ್ದಂಗಿಲ್ಲ, ಎಲ್ಲರೂ BA ಅದ B.Ed ಅದ. ಈಗ ಬರೋರು ಎಲ್ಲರೂ MA B.Ed MSW ಇದ್ದಾರೆ ಸರ್. ಅದ್ರ ಕಡೆದು ನಮ್ಮವ್ರಿಗೆ ಕೂಡ್ರಿ ಅಂತ ನಾವು ಕೇಳ್ತಿದ್ದೆವು. ನಮ್ಮ ನ್ಯಾಯಯುತವಾಗ್ಯದ. ಅದ್ರ ಕಡೆದು ಇದು ವಾಪಸ್ ತಗೊಂಬಲ್ಲಿ ಹೋದ್ರ ಇನ್ನೂ ಎಷ್ಟು ದಿನ ಯಾಕೆ ಹೋಗಲು, ಈ ಹೋರಾಟ ಮುಂದುವರಿತದ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಬೀದರ್ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ಸಂತೋಷ್ ಶೇರಿಕಾರ್ ಭಾಲ್ಕಿ ರೈಲ್ವೆ ಗೇಟ್ ಬಳಿ ಆಂಬುಲೆನ್ಸ್ ಬಂದು ನಿಂತಿದ್ದನ್ನು ನೋಡಿ ಒಂದು ಜೀವ ಉಳಿಸುವುದಕ್ಕೋಸ್ಕರ ಹರಸಾಹಸ ಪಟ್ಟರು. ಗೇಟ್ ಬಿದ್ದಿದ್ದನ್ನು ನೋಡಿ ಆಂಬುಲೆನ್ಸ್ನಲ್ಲಿ ಜೀವ ಬದುಕು ಸಾವಿನ ಮಧ್ಯೆ ಹೋರಾಡುತ್ತಿದ್ದನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಯೊಂದಿಗೆ ಮಾತನಾಡಿ ತಕ್ಷಣ ಆಂಬುಲೆನ್ಸ್ಗೆ ಹೋಗುವುದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಈಗ ಏನ್ ಮಾಡಕ್ಕಾಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ಎಮರ್ಜೆನ್ಸಿ ಸತತ ಅಂದ್ರೆ ಯಾರು ಜವಾಬ್ದಾರ ಆಗ್ತೀವಿ ನಾವು. ಪರ್ಮಿಷನ್ ನೋಡಿ ಬ್ರದರ್, ಇದು ಒಂದು ಹುಟ್ಟು ಸಾವಿನ ಮಧ್ಯೆ ಓಡಾಡಲ್ಲ ಇಮಿಡಿಯೇಟ್ ತೆಗಿಬೇಕದು. ಫಸ್ಟ್ ತೆಗಿ. ಹಲೋ, हम लोग कर्नाटक रक्षणा वेदिके स्वाभिमानी के जिलाध्यक्ष है संतोष शेरिकर बोल के, ये गेट कौन निकालते हैं फिर? और क्या कीजिए सर, चाबी? अरे भाई वो मर गया तो कौन है यहाँ पे समझने वाले? मेरे को बात करो, वो मर गया तो तुम लेते ऊपर सर के ऊपर? बोलो भाई, हम लोग अभी अभी निकालना पड़ता. देखो मैं बोल रहा हूँ अभी निकालो, उनको बोलो, डायरेक्ट बोलो, नहीं तो इधर कोई भी ट्रेन में. हेलो, अभी अभी बोल रहा हूँ, अब कौन सा भी ट्रेन सभी ट्रेन रुका देंगे. देखो हम इससे करवे से बोल रहा हूँ. हेलो, ಏನ್ ಮಾಡಕ್ಕಾಗಲ್ಲ, ಅದು ಯಾರು ತೆಗಿತಾರ? ಅದು ಇಲ್ಲ ಇಲ್ಲ ಬ್ರದರ್, ಅರ್ಥ ಮಾಡ್ಕೋರಿ. ಫಸ್ಟ್ ತೆಗಿಲಕ್ ಹಚ್ಚಿರೋದು कोई एम्बुलेंस में पेशेंट है, पेशेंट है, अगर वो एमरजेंसी तो पेशेंट चुप नहीं बैठता. तुमको कुछ हुआ तो मैं तुमको छोड़ते नहीं बोल रहा हूं, डायरेक्टली बोल रहा हूं मैं. मशीन पता नहीं सर, कहां से नोट हो गाड़ी पटरी में. जल्दी करो, जल्दी करो. नहीं दिख रहा है, नहीं दिख रहा. हां, जरा आधी बिड़ रहा एम्बुलेंस, आधी बिड़. साइडर 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 रे उठो. ए साइडर गाड़ी तेगी, गाड़ी तेगी, गाड़ी तेगी, गाड़ी. ए निकालो रे, निकालो जल्दी. ए तेगी तम तेगी फटन तेगी बेटा. ಎಲ್ಲರ ಮನೆ ಅಂದ್ರೆ ಒಂದೇ. ಆಂಬುಲೆನ್ಸ್ ಅದ ಬೇರೆ, ಬೇರೆ ಯಾರು ಬೇರೆ ಯಾರೇ ಇದ್ರು ಅದು ಮಾತು ಬೇರೆ. ಅದೊಂದು ತೆಗೀರಿ ಅಂತ ಹೇಳ್ತದ ಫಸ್ಟ್. ಅದೊಂದು ತೆಗೀರಿ ಅಂತ ಗಾಡಿ ನಾ ಬರ್ದೆ ಸೋಮ್ದಾಗ ಇಲ್ಲ ಅವ್ರ ಕೆಲಸ ಇಲ್ಲ, ಅವ್ರು ಮಾಡ್ತಾರೆ. ಅದಕ್ಕೆ ನಾವು ಇದು ಮಾಡ್ಲತ್ತೀವ್ರಿ. ಅದೊಂದು ತೆಗೀರಿ. ಇಮಿಡಿಯೇಟ್ ಕಾಲ್ ಮಾಡಿ. ಇನ್ನೊಂದ್ಸಲ ಹಚ್ಚಿರಿ, ಬಿಡ್ಲಕ್ ಹೋಗೋದಿಲ್ಲ. ಸೈಡರಪ್ಪ, ಸೈಡರೇ. ಯಾರು ಬರೋದಿಲ್ಲ.
ವಲಯದಲ್ಲಿರುವ ಡಾನ್ ಬಾಸ್ಕೋ ಹಾಗೂ ಅಜೀಂ ಪ್ರೇಮ್ಜಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬೀದರ್ ತಾಲೂಕಿನ ಜನವಡ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ರಕ್ಷಣಾ ಸಮಿತಿ ರಚನೆ ಮಾಡಲಾಯಿತು. ಪೋಷಿಸುವುದು, ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡುವುದು, ಮಕ್ಕಳನ್ನು ಪರಿಸರ ಸ್ನೇಹಿವನ್ನಾಗಿ ಮಾಡುವುದು, ಮಕ್ಕಳನ್ನು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಂತೆ ಮಾಡುವುದು, ಒಟ್ಟಾರೆ ಮಕ್ಕಳ ಸರ್ವತೋಮುಖಿ ಅಭಿವೃದ್ಧಿ ಆಗುವುದಕ್ಕೋಸ್ಕರ ಮತ್ತು ಮಕ್ಕಳಿಗೆ ರಕ್ಷಣೆ ನೀಡುವುದಕ್ಕೋಸ್ಕರ ಈ ಸಮಿತಿ ರಚನೆ ಮಾಡುವುದಾಗಿರುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಡಾನ್ ಬಾಸ್ಕೋ ಸಂಸ್ಥೆಯ ನಿರ್ದೇಶಕರು ಫಾದರ್ ಸ್ಟೀವನ್ ಲೋರೆನ್ಸ್, ಜಿಲ್ಲಾ ಸಂಯೋಜಕರಾದ ಅಕ್ಷಯ್ ಕುಮಾರ್ ಅವರು ಹಾಗೂ ಜನವಡ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ನಸರುದ್ದೀನ್, ಅಧ್ಯಕ್ಷರು ವಂಜಿತಾ ಬಾಯಿ ನಾಮದೇವರಾವ್, ಉಪಾಧ್ಯಕ್ಷರು ತುಕಾರಾಮ್ ತಂದೆ ನರ್ಸಿಂಗ್ ಮತ್ತು ಗ್ರಾಮ ಪಂಚಾಯತಿನ ಸದಸ್ಯರು, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು, ಆರೋಗ್ಯ ಇಲಾಖೆಯವರು ಶೀತಲ್ ಮೇಡಂ, ಶಿಕ್ಷಣ ಇಲಾಖೆಯವರು, ಪಂಚಾಯತ್ನ 3 ಸರ್ಕಾರಿ ಶಾಲೆಯ ಮುಖ್ಯ ಗುರುಗಳು ಬಾಬುರ ಸರ್, ದಡ್ಡಪುರ್ ಕಿರಿಯ ಪ್ರಾಥಮಿಕ ಶಾಲೆಯ ಸೂರ್ಯಕಾಂತ್ ಸರ್ ಹಾಗೂ ಸಹ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಮತ್ತು ಸಮಾಜ ಸೇವಕರು ಮತ್ತು ಇನ್ನಿತರರು ಭಾಗಿಯಾಗಿದ್ದರು. ಈ ಅಜೀಂ ಪ್ರೇಮ್ಜಿ ವಿಪ್ರೋ ಒಂದು ಸಂಸ್ಥೆಯ ಒಬ್ಬ ಫೌಂಡರ್, ಸಂಸ್ಥಾಪಕ. ಅವರು ಈ ಒಂದು ಭಾರತ ದೇಶದಲ್ಲಿ ಗ್ರಾಮಗಳ ಒಂದು ದೇಶವಾಗಿದೆ. ಇವತ್ತು ಸಿಟಿಗಳೆಲ್ಲ ಬೆಳೆದು ಬಿಟ್ಟಿದೆ. ಆದ್ರೆ ನಮ್ಮ ಗ್ರಾಮಗಳಲ್ಲಿ ಮಕ್ಕಳಿಗೆ ಮೂಲಭೂತ ಒಂದು ಅವಶ್ಯಕತೆ, ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಅಂತಹ ಒಂದು ಮೂಲ ಉದ್ದೇಶದಿಂದ ಅವರು ನಮ್ಮ ಡಾನ್ ಬಾಸ್ಕೋ ಸಂಸ್ಥೆಯ ಜೊತೆಗೆ ಕೈ ಜೋಡಿಸಿ ಈ ಒಂದು ಚಟುವಟಿಕೆ ಕೇಂದ್ರವನ್ನ ಕಳೆದ 1 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಇಂತಹ ಮಕ್ಕಳ ರಕ್ಷಣಾ ಸಮಿತಿ ಎಲ್ಲಾ ಗ್ರಾಮಗಳಲ್ಲೂ ರಕ್ಷಣೆ ಆಗ್ಬೇಕು ಅಂತ ಒಂದು ಮೂಲ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಗ್ರಾಮದ ಜನವಾಡದ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಮೂಲ ಉದ್ದೇಶ ಏನಂದ್ರೆ ನಾವು ಮಕ್ಕಳಿಗೆ ಸಿಗಬೇಕಾದಂತಹ ಎಲ್ಲಾ ಮೂಲ ವ್ಯವಸ್ಥೆಗಳು ಸಿಗ್ಬೇಕು. ಇವತ್ತು ಅದ್ರ ಬಗ್ಗೆ ನಾವು ಮಾತನಾಡಿದ್ರೆ ಇವತ್ತು ನಮ್ಗೆಲ್ಲ ಒಂದ್ ಕಡೆ ಬೇಸರ ಆಗ್ತದೆ, ಎಲ್ಲ ನಮ್ಮ ಮನಸ್ಸು ತುಂಬಾ ನೋವಾಗ್ತದೆ. ಆ ಸರ್ ಹೇಳ್ದಾಗೆ ಶ್ರೀಮಂತರಾಗ್ತಿದ್ದಾರೆ, ಬಡವರಾಗಿ ಇದ್ದಾರೆ. ಸೊ ಅದ್ರ ಬಗ್ಗೆ ನೆಗೆಟಿವ್ ಆಗಿ ನಾನು ಮಾತಾಡಕ್ಕೆ ಖಂಡಿತ ನಾವು ಮಾತಾಡೋದಿಲ್ಲ. ಬದಲಿಗೆ ನಾವು ಏನ್ ಮಾಡಬಹುದು ಬರುವ ದಿನಗಳಲ್ಲಿ, ಆ ಪ್ರಾಜೆಕ್ಟ್ ಇದ್ರು ಇಲ್ದಿದ್ರು ಆದ್ರೂ ಸಹ ನಾವೆಲ್ಲರೂ ಒಟ್ಟಾಗಿ ಸೇರಿ ಯಾವ ರೀತಿ ಈ ಒಂದು ಕಾರ್ಯಕ್ರಮವನ್ನ ನಾವು ಮುಂದೆ ತಗೊಂಡು ಹೋಗಬಹುದು ಎಂಬ ಒಂದು ದೂರದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನ ಖಂಡಿತ ಬರುವ ದಿನಗಳಲ್ಲಿ ಇನ್ನು ಯಶಸ್ವಿ ಹಾದಿಯಲ್ಲಿ ನಡೆಸ್ಕೊಂಡು ಹೋಗೋಣ. ಸರುಗಳು ಹೇಳಿದ ಹಾಗೆ ತುಂಬಾ ಜಾಗೃತಿ ಆಗ್ಬೇಕು. ಆ ಜಾಗೃತಿ ಆದಾಗ ಮಾತ್ರ ಈ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ, ಅವರ ರಕ್ಷಣೆಗೆ, ಅವರ ಹಕ್ಕುಗಳಿಗೆ ಖಂಡಿತ ರಕ್ಷಣೆ ಸಿಗ್ತದೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ನಾವು ಮಾತಾಡೋಕ್ಕಿಂತ ಇವತ್ತು ನಮ್ಮ ಮಕ್ಕಳು ಮಾತಾಡಿದ್ರೆ ಈ ಒಂದು ಸಮಿತಿಗೆ ಒಂದು ಒಳ್ಳೆ ಅರ್ಥ ಸಿಗ್ತಾ ಇತ್ತು. ಇವತ್ತು ನಮಗೆ ನಮ್ದೇ ಆದಂತಹ ಒಂದು ಯೋಚನೆ ಮೂಲಕ ನಾವು ಮಾತಾಡ್ತಿದ್ವಿ. ಆದ್ರೆ ಕುಳಿತಿರುವಂತಹ ಮಕ್ಕಳು ಇವತ್ತು ಮೈಕಿಟ್ಕೊಂಡು ಮಾತಾಡೋ ಒಂದು ಸಾಮರ್ಥ್ಯ ಇಲ್ಲ. ಆ ಒಂದು ಸಾಮರ್ಥ್ಯದ ಮಟ್ಟಿಗೆ ನಾವು ಬೆಳೆಸಿದ್ರೆ ಮಾತ್ರ ನಮಗೆ ಆ ಮಕ್ಕಳಿಗೆ ಒಂದು ಉತ್ತಮವಾದಂತಹ ಒಂದು ಭವಿಷ್ಯವಿದೆ. ಇಲ್ಲಾಂದ್ರೆ ಶ್ರೀಮಂತರಾಗಿರ್ತಾರೆ, ಬಡವರಾಗಿರ್ತಾರೆ. ಆ ಬಡವರ ಮಕ್ಕಳನ್ನ ಇನ್ನೂ ತುಳಿದು ಇವತ್ತು ನಾವು ಜೈಲುಗಳಿಗೆಲ್ಲ ಹೋದ್ರೆ, ಸೆರೆಮನಿಗಳಿಗೆ ಹೋದ್ರೆ ಎಲ್ಲ ಬಡ ಮಕ್ಕಳೇ ಇವತ್ತು ಒಳಗಡೆ ಇರ್ತಾರೆ. 16-17 ವರ್ಷ ಕೆಳಗಡೆ ಇರೋ ಮಕ್ಕಳು ಇವತ್ತು ಕ್ರೈಮ್ಗೆ ಒಳಗಾಗ್ತಾರೆ. ನನಗಿನ್ನೂ ನೆನಪಿದೆ, ನಾನು ಸುಮಾರು 20 ವರ್ಷಗಳ ಹಿಂದೆ ಬ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ ಸೇವೆ ಮಾಡ್ತಾ ಇದ್ದೆ. ಡೈಲಿ ಇನ್ನೂ 20-30 ಮಕ್ಕಳು ಮನೆ ಬಿಟ್ಟು ಭಾರತ ದೇಶದ ಅನೇಕ ಒಂದು ರಾಜ್ಯಗಳಿಂದ ಆ ಒಂದು ಬ್ಯಾಂಗ್ಳೂರ್ ಸಿಟಿಗೆ ಬರ್ತಾರೆ. ಯಾಕೆ ಗೊತ್ತಾ? ತನ್ನ ಹೊಟ್ಟೆಪಾಡಿಗಾಗಿ. ಆದ್ರೆ ಇವತ್ತು ಕಳೆದ 30 ವರ್ಷಗಳಿಂದ ನಮ್ಮ ಡಾನ್ ಬಾಸ್ಕೋ ಸಂಸ್ಥೆ ಅಲ್ಲಿರುವಂತಹ ಮಕ್ಕಳಿಗೆ ರಕ್ಷಣೆ ಮಾಡಿ ಪುನಃ ಅವರ ಆ ಗ್ರಾಮಗಳಿಗೆ ವಾಪಸ್ ಕಳಿಸ್ಕೊಡ್ತಾ ಇದ್ದೀವಿ. ಅಲ್ಲಿ ಉಟ್ಕೊಂಡಂತಹ ಒಂದು ಆಲೋಚನೆ ಇವತ್ತು ನಮ್ಮ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಈ ಡಾನ್ ಬಾಸ್ಕೋ ಸಂಸ್ಥೆ ಇವತ್ತು ಈ ಒಂದು ಗ್ರಾಮಗಳಲ್ಲಿ ಇವತ್ತು ಸೇವೆ ಮಾಡ್ತಾ ಇದೆ. ಮಕ್ಕಳು ಅಲ್ಲಿ ಓಡೋಕ್ಕಿಂತ ಮುಂಚೆ ಇಲ್ಲೇ ತಡೆದು, ಇಲ್ಲೇ ಜನರಿಗೆ, ತಂದೆ ತಾಯಿಗೆ, ನಾಯಕರಿಗೆ ಆ ಒಂದು ಜಾಗೃತಿಯನ್ನ ಮೂಡಿಸಿ ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶವನ್ನ ನೀಡಬೇಕೆಂಬ ಒಂದು ದೃಷ್ಟಿಯಿಂದ ಈ ಒಂದು ಸಂಸ್ಥೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸೇವೆ ಮಾಡ್ತಾ ಇದೆ. ಬಸವಕಲ್ಯಾಣ ನಗರದ ವಾರ್ಡ್ ನಂಬರ್ 17ರಲ್ಲಿ ಅಜೀಂ ಕಾಲೋನಿ ಸುಮಾರು 6 ತಿಂಗಳಾದರೂ ಸ್ವಚ್ಛತೆ ಇಲ್ಲದ ಕಾರಣ ಅಲ್ಲಿನ ಜೆಡಿಎಸ್ ಪಕ್ಷದ ಮೈನಾರಿಟಿ ವರ್ಕಿಂಗ್ ಕಾರ್ಯದರ್ಶಿಯಾದ ಎಂಡಿ ಅಬ್ದುಲ್ ರಜೀದ್ ಸಾರ್ವಜನಿಕರಿಗೆ ತೊಂದರೆ ಆಗುತ್ತದೆ ಹಾಗೂ ಶಾಲಾ ಮಕ್ಕಳಿಗೆ ಹೋಗುವಾಗ ಸ್ವಚ್ಛತೆ ಇಲ್ಲದ ಕಾರಣ ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿಯಾಗಿದೆ. ಅಲ್ಲಿನ ವಾರ್ಡ್ ನಂಬರ್ ಕೌನ್ಸಿಲರ್ ಸರಿಯಾಗಿ ಕೆಲಸ ಮಾಡಿರುವುದಿಲ್ಲ ಎಂದು ಅಲ್ಲಿನ ವರ್ಕಿಂಗ್ ಮೈನಾರಿಟಿ ಕಾರ್ಯದರ್ಶಿ ಎಂಡಿ ಅಬ್ದುಲ್ ರಜೀದ್ ಮೈನಾರಿಟಿ ವರ್ಕಿಂಗ್ ಕಾರ್ಯದರ್ಶಿ ತಿಳಿಸಿದ್ದಾರೆ. 1 ವಾರದೊಳಗೆ ಸ್ವಚ್ಛತೆಗೊಳಿಸದಿದ್ದಲ್ಲಿ ನಗರಸಭೆಗೆ ನಗರ ಘಟಕ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ನಗರಸಭೆ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಜೆಡಿಎಸ್ ಘಟಕದಿಂದ ತಿಳಿಸಿದ್ದಾರೆ.
सभी को नमस्ते आदाब। बसो कल्याण में जो है वार्ड नंबर 17 आज़म कॉलोनी, यहाँ पर जो है ये ब्रिज था, नाली थी, पानी नहीं जा रहा, बोले क्या करे, म्यूनसिपालिटी वाले कई बार आ गए, लकड़ी करे, बम्बू करे, जो भी करे, पानी नहीं निकाले, उसका मसला हल नहीं हुआ। उसके बाद जो है यहाँ का ब्रिज जो है तोड़ दिए। तोड़ देने के बाद जो है जिस टाइम तोड़ रहे थे उस टाइम काउंसलर साहब हैं यहाँ, मुजाहिद पाशा कुरैशी आइडियल स्कूल, उन्होंने जो है आकर फोटो विटो लेकर चले गए। अब तकरीबन जो है 25 से 23 दिन हो गया, अभी तक उन्होंने यहाँ पर विज़िट नहीं करे। गली के कुछ लोग बच्चे नौजवान जो है उनसे बात भी करे, कब बनाते हैं कब करते हैं बोल को, आजकल जो है 25 से 23 दिन चले गए। ये नॉलेज पार्क स्कूल है यहाँ, ये स्कूल के बच्चे जो है गली में 30 से 25 बच्चे हैं, उनको आने जाने के लिए या तो उस साइड से आना पड़ता रोड से या इस साइड रोड से आना पड़ता, इधर से जो है रास्ता नहीं है। गली के लोगों के भी रास्ते जो है गाड़ियाँ इधर पार्क करना पड़ता है शोरूम के पास, नहीं तो इधर लिमरा होटल के पास, फिर गली में आना पड़ता है उनको। ये दिक्कत है यहाँ की। हम ये डिमांड करते हैं यहाँ काउंसलर से जल्द इस ब्रिज को कंप्लीट किया जाए। ನಾಡಿನ ಜನರ ಮೇಲೆ ದಿನದಿಂದ ದಿನಕ್ಕೆ ಬೆಲೆ ಏರಿಕೆಯ ಬರೆ ಎಳೆಯುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನರ ವಿರೋಧಿ ನೀತಿಯನ್ನು ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಬೀದರ್ ದಕ್ಷಿಣ ಮಂಡಲ ವತಿಯಿಂದ ಮನ್ನೆಖೇಳಿ ಗ್ರಾಮದ ಮೀನ್ಕೆರಾ ಕ್ರಾಸ್ ಬಳಿ ಪ್ರತಿಭಟನೆ ನಡೆಸಲಾಯಿತು। ಈ ಪ್ರತಿಭಟನೆಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಡಾ ಶೈಲೇಂದರ್ ಬೆಲ್ದಾಳೆ, ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅನೇಕ ಸಾರ್ವಜನಿಕರು ಉಪಸ್ಥಿತರಿದ್ದರು। ಅವಿವೇಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ, ಭಾರತ್ ಮಾತಾಕ್ಕೆ, ರೈತರು ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಹಠಾಕಟ್ ಲೂಟಿ ಮಾಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಅಹಂಕಾರಿ ಸಿದ್ದರಾಮಯ್ಯಗೆ। ಕೇಂದ್ರ ಸರ್ಕಾರ ಬೆಲೆ ಏರಿಸಿದಾಗ ಇದೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅಹಂಕಾರಿ ಮಾತನ್ನು ಆಗಾಡಿದ್ರು। ಈಗ ತಾವೇ ಪೆಟ್ರೋಲ್ ಹಾಗೂ ಡೀಸೆಲ್ ರೇಟ್ ಏರಿಸಿದ್ದಾರೆ, ಯಾವ ಸರ್ಕಾರದಲ್ಲೂ ಕೂಡ ಏರಿಸಿಲ್ಲ। ಮೊಟ್ಟ ಮೊದಲಾಗ 5 ಗ್ಯಾರಂಟಿಗಳು ಹಣ ಹೇಗಾದ್ರೂ ದೃಢೀಕರಣ ಮಾಡಬೇಕು, ಸರ್ಕಾರ ಬೊಕ್ಕಸ ಖಾಲಿಯಾಗಿದೆ, ಮತ್ತೆ ಸರ್ಕಾರ ಸಾಲದಲ್ಲಿದೆ, ಹೇಗಾದ್ರೂ ಮಾಡಿ ಬಡ ಜನರಿಗೆ, ಕಡು ಬಡವರಿಗೆ, ದೀನ್ ದಲಿತರಿಗೆ ದುಡ್ಡು ಅವ್ರನ್ನ ಲೂಟಿ ಮಾಡಿ ತಮ್ಮ ಗ್ಯಾರಂಟಿ ಕೊಡೋ ಮುಖಾಂತರ ಈ ಕಾಂಗ್ರೆಸ್ ಸರ್ಕಾರ ದುಷ್ಟ ನಡೆಗೆ ಕೈ ಹಾಕಿದೆ। ಅದಕ್ಕೆ ರಾಜ್ಯದ ಜನತೆ, ರಾಜ್ಯದ 6.5 ಕೋಟಿ ಜನರ ಈ ಮುಖ್ಯಮಂತ್ರಿಗೆ ಹಾಗೂ ಉಪಮುಖ್ಯಮಂತ್ರಿ ಕ್ಷಮಿಸಲ್ಲ। ಮೊದಲೇ ರಾಜ್ಯ ಜನರು ಬರಗಾಲಿದೆ, ರಾಜ್ಯದಲ್ಲಿ ಹಾಹಾಕಾರಿದೆ, ರೈತರಿಗೆ ಯಾವುದು ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಸಕ್ಕರೆ ಕಾರ್ಖಾನೆ ದುಡ್ಡು ಸಿಗ್ತಾ ಇಲ್ಲ, ಸಾಕಷ್ಟು ಜನರು ತೊಂದರೆ ಇದ್ರು ಕೂಡ ದೊಡ್ಡ ಮೈ ಮೇಲೆ ಬರೆ ಎಳೆಯುವಂಥ ಕಾರ್ಯಕ್ರಮ ಸಿದ್ದರಾಮಯ್ಯ ಮಾಡಿದ್ದಾರೆ। ಯಾಕೆ ಮಾಡಿದಾರೆ ಅಂದ್ರೆ ಅಹಂಕಾರ ಪರವಾಗಿ ಮಾತಾಡ್ತಾರೆ ಸಿದ್ದರಾಮಯ್ಯನವರು। ಅದಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲಾ ಹಾಗೂ ದಕ್ಷಿಣ ಕ್ಷೇತ್ರ ಆಗ್ರಹ ಪಡಿಸ್ತೀನಿ, ಆದಷ್ಟು ಬೇಗ ತಾವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿ ಸಾಮಾನ್ಯ ಮನುಷ್ಯರಿಗೆ ಸಹಾಯ ಮಾಡಬೇಕಂತ ಹೇಳ್ತೀನಿ। ಇಲ್ಲೋದ್ರೆ ಇದು 2ನೇ ಹೋರಾಟ ಇದೆ ರಾಜ್ಯದಿಂದ, 3ನೇ ಹೋರಾಟ ಪ್ರತಿ ಮಹಾಶಕ್ತಿ ಕೇಂದ್ರ, ಶಕ್ತಿ ಕೇಂದ್ರ ಮತ್ತು ಬೂತ್ ಮಟ್ಟದಲ್ಲಿ ಕೂಡ ಜನರು ಒಚ್ಚಿಗೆ ಹೇಳ್ತಾರೆ। ಅದಕ್ಕೆ ಸಾಕಷ್ಟು ಬೆಲೆ ಏರಿಕೆ ಆಗಿದೆ, ಈ ಕೈಲಿಂದ ಕೊಡೋದು ಈ ಕೈಲಿಂದ ಕಳ್ಸ್ಕೊಬೋದು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ। ಉದಾಹರಣೆಗಾಗಿ ಬಾಂಡ್ ಬೆಲೆ 25 ರೂಪಾಯಿ ಇತ್ತು 100 ರೂಪಾಯಿ ಮಾಡಿದ್ದಾರೆ, ಸಬ್ ರಿಜಿಸ್ಟ್ರಿ ವ್ಯಾಲ್ಯೂ ಜಾಸ್ತಿ ಆಗಿದೆ, ಪಾಣಿ ಬೆಲೆ ಜಾಸ್ತಿ ಆಗಿದೆ, ಹಾಲಿನ ದರ ಜಾಸ್ತಿ ಆಗಿದೆ, ಎಕ್ಸೈಸ್ ಸರಾಯಿ ಜಾಸ್ತಿ ಆಗಿದೆ, ಸಾಕಷ್ಟು ರೇಟ್ಗಳು ಜಾಸ್ತಿ ಮಾಡಿ ಈ 2000 ಕೊಡೋಂಥ ಪ್ರಯತ್ನ ಮಾಡ್ತಿದೆ ರಾಜ್ಯ ಸರ್ಕಾರ। ಇದು ಜನರಿಗೆ ಅರ್ಥ ಆಗಬೇಕು। ಈ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಕೊಟ್ಟಿದೆ, ಸಂತೋಷ ಇದೆ, ಬಟ್ ವಿದ್ಯಾರ್ಥಿಗಳು ಡೈಲಿ ಪರದಾಡುವಂಥ ಚಿತ್ರಗಳು ನಾವು ನೋಡ್ತಾ ಇದ್ದೀವಿ। ಬಸ್ನು ಖರೀದಿ ಮಾಡ್ತಾ ಇಲ್ಲ, ಅದೇ ಬಸ್ಸಲ್ಲಿ ಮಹಿಳೆಯರು ಹೋಗ್ಬೇಕು, ವಿದ್ಯಾರ್ಥಿಗಳು ಕೂಡ ಹೋಗ್ಬೇಕು। ಈ ಒಂದು ದುಷ್ಟಾಡಳಿತ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ। ನಾನು ಇಡೀ ರಾಜ್ಯದ ಹಾಗೂ ಜಿಲ್ಲೆಯ ಎಲ್ಲ ಸಮಾಜ ಮುಖಂಡರು ವಿನಂತಿ ಮಾಡ್ಕೋತೇನೆ, ತಾವೆಲ್ಲರೂ
ಏನಾದರೂ ಹೊಚ್ಚಿ ಗೆದ್ದು ತಾವೇ ಅಂಗಡಿಗಳು ಬಂದ್ ಮಾಡಬೇಕು, ರಸ್ತಾ ರೋಕ ಮಾಡಬೇಕು ನಾಳೆ ಹಿಡಿದು ಅಂದಾಗೆ ಈ ದುಷ್ಟ ಮುಖ್ಯಮಂತ್ರಿಯವರಿಗೆ ಸರ್ಕಾರಕ್ಕೆ ಒಂದು ಬುದ್ಧಿ ಹೇಳ್ದಂಗೆ ಆಗ್ತದೆ. ಅದಕ್ಕೆ ನಾನು ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೇಳ್ತೀನಿ, ತಾವು ಗ್ರಾಮ ಮಟ್ಟದಲ್ಲಿ ಕೂಡ ಈ ರಾಜ್ಯ ಸರ್ಕಾರ ವಿರುದ್ಧ ಮಾತಾಡಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಬೇಕು. ಇಳಿಸಾಗೆ ಸಾಮಾನ್ಯ ಮನುಷ್ಯರಿಗೆ ಒಂದು ಸಹಾಯ ಆಗ್ತಿದೆ. 3 ರೂಪಾಯಿ 3.5 ರೂಪಾಯಿ ಒಂದು ಕುಟುಂಬಕ್ಕೆ, ಸಾಮಾನ್ಯ ಕುಟುಂಬಕ್ಕೆ ಬಹಳಷ್ಟು ದೊಡ್ಡ ಅಮೌಂಟ್. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.